ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿರೋದು ಭಾರತದ ರಿಚೆಸ್ಟ್ ಟೆಂಪಲ್ ಗಳಲ್ಲಿ ಒಂದಾದಂತ ಶ್ರೀ ಅನಂತನಾಭ ಟೆಂಪಲ್ ನಲ್ಲಿ. ಹಾಗೆ ಈ ದೇವಸ್ಥಾನದಲ್ಲಿ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅಲೌಡ್ ಇರಲ್ಲ. ಎಲ್ಲರೂ ಸಹ ದೇವಸ್ಥಾನದ ಹೊರಗಡೆನೆ ಹತ್ರನೇ ಲಾಕರ್ ಸಿಸ್ಟಮ್ ಇದೆ. ಎಲ್ಲರೂ ಸಹ ಅಲ್ಲಿ ಡೆಪಾಸಿಟ್ ನ ಮಾಡಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊ ಬರ್ಬೋದು. ಏನಾದ್ರೂ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು, ಸ್ಮಾರ್ಟ್ ವಾಚ್ಗಳನ್ನ ತಕೊಂಡು ನೀವು ಹೋಗ್ತೀರಾ ಅಂದ್ರೆ ಪಕ್ಕ ಅಲ್ಲಿ ಸೆನ್ಸರ್ ಇಟ್ಟಿರ್ತಾರೆ ಎಂಟ್ರೆನ್ಸ್ ಹತ್ರನೇ, ಅಲ್ಲಿ ಡಿಟೆಕ್ಟ್ ಆಗಿ ಮತ್ತೆ ನಿಮ್ನ ಕಳಿಸ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಎಲ್ಲನೂ ಸಹ ಡೆಪಾಸಿಟ್ ನ ಮಾಡಿ ಅದಾದ ನಂತರ ದೇವಸ್ಥಾನದ ಒಳಕ್ಕೆ ಎಂಟ್ರಿ ಕೊಡಿ. ಹಾಗೆ ಈ ದೇವಸ್ಥಾನದಲ್ಲಿ ಇನ್ನೂ ಒಂದು ಮೇನ್ ರೂಲ್ಸ್ ಏನಂದ್ರೆ, ಇಲ್ಲಿ ಯಾವುದೇ ರೀತಿ ಜೀನ್ಸ್ ಪ್ಯಾಂಟು, ಟೀ ಶರ್ಟ್ಗಳು ಅಲೌಡ್ ಇರಲ್ಲ. ಎಲ್ಲರೂ ಸಹ ಸ್ಯಾರಿ ಮತ್ತೆ ಪಂಚೆ ಇವೆರಡೇ ಅಲೌಡ್ ಇರೋದು. ಇದು ಬಿಟ್ರೆ ಇನ್ಯಾವುದೇ ರೀತಿ ಡ್ರೆಸ್ ಕೋಡ್ ಅಂತೂ ಅಲೌಡ್ ಇರಲ್ಲ. ಈ ದೇವಸ್ಥಾನದಲ್ಲಿ ಇದು ವೆರಿ ಸ್ಟ್ರಿಕ್ಟ್ ರೂಲು. ವಿತ್ ಪೊಲೀಸುಗಳು ಸಹ ಒಳಗೆ ಅವರು ಪಂಚೆ ಹಾಕೊಂಡೆ ಅವರ ಕೆಲಸಗಳನ್ನ ಮಾಡೋದು. ಅದಕ್ಕೋಸ್ಕರ ಎಲ್ಲರೂ ಸಹ ಈ ಡ್ರೆಸ್ ಕೋಡ್ ನ ಮೇಂಟೈನ್ ಮಾಡ್ಲೇಬೇಕು. ಮೇಂಟೈನ್ ಮಾಡ್ಬೇಕಾ, ಹಾಕೊಂಡೇ ಹೋಗ್ಬೇಕು. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ನಾನು ದರ್ಶನ ಎಲ್ಲ ಮುಗಿಸ್ಕೊ ಬಂದು ಮತ್ತೆ ಈ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ನಾವೆಲ್ಲರೂ ದೇವ್ರ ದರ್ಶನ ಮುಗಿಸಿ ಹಾಗೆ ಇಲ್ಲೇ ಇರೋಂತ ಪಕ್ಕದಲ್ಲೇ ಆಂಧ್ರ ಸ್ಟೈಲ್ ಊಟ ತಿನ್ನಕ್ಕೆಲ್ಲ ಬಂದಿದೀವಿ. ಅನ್ಲಿಮಿಟೆಡ್ ರೈಸ್ ಎಲ್ಲರೂ ಇವಾಗ ಜಮಾಯಿಸೋದು. ಇವಾಗ ಅವರಿಬ್ರು ವೆಜ್ ಬಿರಿಯಾನಿ, ನಮ್ದೆಲ್ಲ ಫುಲ್ ಮೀಲ್ಸ್. ರೆಡಿ ಊಟನೂ ಮಾಡಿ ಇವಾಗ ನಮ್ಮ ರೂಮು ಅಲ್ಲೇ ಇದ್ದಿದ್ದು. ಅಲ್ಲಿಂದ ಇವಾಗ ಚೆಕ್ಔಟ್ ಆಗಿ ಇವಾಗ ಇಲ್ಲೇ ಇರೋಂಥ ಸುತ್ತಮುತ್ತ ಪ್ಲೇಸ್ಗಳಿಗೆ ಸುತ್ತಬೇಕು. ಇವಾಗ ಕೇಳ್ತಾ ಇದ್ದೀವಿ ಎಷ್ಟು ಪ್ರೈಸು ಅಂತ. ಪ್ರೈಸ್ ಏನಾದರೂ ಗೊತ್ತು ಎಷ್ಟು ಅಂತ, ಪರ್ ಹೆಡ್ ಎಷ್ಟು ಅಂತ ಗೊತ್ತಾದ್ರೆ ಇವಾಗ ಫಿಕ್ಸ್ ಮಾಡ್ಕೊಂಡು ಹೋಗೋದೆ. ಇವಾಗ ಅದೇ ದೇವ್ರ ದರ್ಶನ ಮಾಡ್ಬೇಕಾರಂತೂ ದೂರಾಗಿತ್ತು. ಅದ್ರ ಪ್ರೈಸ್ ಎಲ್ಲ ಮಾತಾಡಾಯ್ತು. ಪರ್ ಹೆಡ್ 150 ರೂಪಾಯಿ. ಅಕ್ಕಪಕ್ಕ ಇರೋಂಥ ಪ್ಲೇಸ್ಗಳನ್ನೆಲ್ಲ ತೋರಿಸ್ತಾರೆ. ಇವಾಗ ಲಗೇಜ್ನೆಲ್ಲ ಹಿಂದಕ್ಕೆ ಹಾಕಿ ಇವಾಗ ಎಲ್ಲರೂ 6 ಮೆಂಬರ್ಸ್ ಇವಾಗ ಹೋಯ್ತಾ ಇದೀವಿ. ಹೋಗ್ತಾ ಆ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ನಿಮ್ಗೂ ಸಹ ತೋರಿಸ್ತೀನಿ. ಬನ್ನಿ. ಹತ್ತು ಧನುಷ್. ಇವಾಗ ಹೊರಟಿದೀವಿ. ಇವಾಗ ಹೋಯ್ತಾರ ಮೊದಲನೇ ಪ್ಲೇಸ್ ಯಾವುದು? ಇವಾಗ ಹೋಗ್ತಾ ಇರೋ ಮೊದಲನೇ ಪ್ಲೇಸ್ ಅಂತ ಯಾವ್ದಂತ ಗೊತ್ತಿಲ್ಲ. ಹೋಗ್ತಾ ಮೊದಲನೇ ಪ್ಲೇಸ್ಗಳನ್ನಂತೂ ತೋರ್ಸೋಣ. ಏನು ಅಣ್ಣ ನನ್ನೇ ನೋಡ್ತಾವನಲ್ಲ ಅವನು. ನೋಡೋರೆಲ್ಲ ನೋಡಕ್ ಮಾತ್ರ ಚೆನ್ನಾಗಿ ಅವ್ರ ಕೇಳಿದ ಹುಡುಗಿರಲ್ಲ. ಗೀತಾಂಜಲಿ ಬರೀ ಇಂಥದೆಯ. ನಾವು ಬಂದಿರೋದು ಬ್ಯಾಕ್ ವಾಟರ್ಸ್ಗೆ. ಇಲ್ಲಿಂದ ಒಂದು ಐಲ್ಯಾಂಡ್ ಕರ್ಕೊಂಡು ಹೋಗ್ತಾರೆ ಸಮುದ್ರದ ಒಳಕ್ಕೆ. ನೋಡೋಣ ಇವಾಗ ಇಲ್ಲಿ ಏನೇನು ಮಾತಾಡ್ತಾರೆ ಅಂತ. ಇಲ್ಲಿ ಇವರು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ ಅದ್ರ ಬಗ್ಗೆ. ನೋಡೋಣ. ओके ये लो 2 आदमी का रहेगा 2500 2% एडिशनल पर हेड 500 रुपीस लगेगा भैया. अगर 1.5 फुल करना है तो 3000 रुपीस 2% एडिशनल 500 रुपीस करेगा. मतलब 1 2 3 4 5 6 नंबर्स आपको सबको मिला के ಇಲ್ಲಿಂದ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಎಲ್ಲರನ್ನೂ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಅಂತ. ಆಮೇಲೆ ಮುಂದೆ ಹೋಗ್ತಾ ಇವಾಗ ಇದನ್ನ ನೋಡ್ಕೊಬಿಡಿ. ಬೋಟಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಮ್ಮ ಪ್ರೈಸ್ಗೆ ಬಂತು, ಅದಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ಇಲ್ಲಿವರೆಗೂ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ದು, ಆದರೆ ಇವಾಗ ನಮ್ಮ ಪ್ರೈಸಿಗೆ ಬಂದಿದ್ದಕ್ಕೆ ಇವಾಗ ಎಲ್ಲರೂ ಸಹ ಬ್ಯಾಕ್ ವಾಟರ್ಸ್ ಬೋಟಿಂಗ್ ಹೋಗ್ತಾ ಇದ್ದೀವಿ. ಅದನ್ನ ತೋರಿಸಲ್ಲ ಅಂತ ಹೇಳಿದೆ, ಆದರೆ ಇವಾಗ ನಮ್ಮ ಪ್ರೈಸಿಗೆ ಬಂದಿರೋದ್ರಿಂದ ತೋರಿಸ್ತೀನಿ ಹೇಳ್ರಿ ಇವಾಗ ಹೆಂಗಿದೆ ಅಂತ. ಇವಾಗ ನಮ್ಮ ಬೋಟಿಂಗ್ ಸ್ಟಾರ್ಟ್ ಆಯಿತು. ಇವಾಗ ಎಲ್ಲರೂ ಸಹ ಖುಷಿಯಿಂದ ಇದೀವಿ, ಏನಕ್ಕಂದ್ರೆ ನಮ್ಮ ಪ್ರೈಸಿಗೆ ಸಿಗ್ತಲ್ಲ ಅದಕ್ಕೋಸ್ಕರ. ಸ್ಟಾರ್ಟಿಂಗ್ ಬಂದಿಟ್ಟನೆ 2 ಪರ್ಸನ್ಗೆ 2500 ಹೇಳಿದ್ರು. ಅದಾದ್ಮೇಲೆ ಅಡಿಷನಲ್ ಯಾರು ಬರ್ತಾರೋ ಅವ್ರಿಗೆಲ್ಲ ಪರ್ ಹೆಡ್ 500 ರೂಪಾಯಿ ಅಂತೆ. ಅದ್ರ ಅಲ್ಲದೆ ನಮ್ಮ 6 ಜನಕ್ಕೆ 5000 ಇರ್ತಿತ್ತು. ಅದಕ್ಕೋಸ್ಕರ ನಾವು ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿದ್ದು. ಇನ್ನೊಬ್ರು ಬಂದು ಸ್ಟೂಡೆಂಟ್ ಆಫರ್ ಅಂದ್ಬಿಟ್ಟು 600
ಮಾಡಿ 6 ಜನಕ್ಕೆ ಅಂತ ಇದ್ ಮಾಡಿದ್ರು 3,600 ಆಯ್ತು. ಇವಾಗ ಕರೆಕ್ಟ್ ಆಗಿ ಬಂದು ನಮ್ಗೆ ಎಲ್ಲರಿಗೂ 2,200ಕ್ಕೆ ಬನ್ನಿ ಕರ್ಕೊಂಡು ಹೋಗ್ತೀನಿ 6 ಮೆಂಬರ್ಸ್ ಅಂತ ಹೇಳಿದ್ರು. ಅದಕ್ಕೆ ಎಲ್ಲರೂ ಸಹ ಖುಷಿಯಿಂದ ಹೇಳ್ರಿ ಅಂತ ಹೊರಟಿದೀವಿ. ಇದಾದ್ಮೇಲೆ ನೆಕ್ಸ್ಟ್ ಇನ್ನೂ ಒಂದು ದೇವಸ್ಥಾನ ಇದೆ, ಅದು ಓಪನ್ ಆಗೋದು 4:15ಗೆ. ಅದಕ್ಕೋಸ್ಕರ ಇವಾಗ ನಾವು ಬೋಟಿಂಗ್ ಮಾಡೋಣ ಅಂತ ಬಂದಿದೀವಿ. ಎಲ್ಲರೂ ಸಹ ಫುಲ್ ಹ್ಯಾಪಿ ಎಲ್ಲ ನೋಡು ಧನುಷ್ ಬಂಕ್ ಹೀರೋ. ಇದೇನೆ ಬ್ಯಾಕ್ ವಾಟರ್ಸ್ ಇದು. ಹಿಂಗೆಲ್ಲ ಕ್ವಾಟ್ಲೆ ಇರ್ತದಲ್ವಾ, ಇಷ್ಟಕ್ಕೆ ನಿಮ್ಗೆ ಕೊಟ್ಟಿರೋದು ಅನ್ಬೇಕು. ನಾವು ಚಿತ್ತಲ್ ಪತ್ತಾಲ್ ಇಲ್ಲೆಲ್ಲ ಬೋಟಿಂಗ್ ಇರುತ್ತೆ. ನೀವು ಬಂದಿಟ್ನೆ ಎಲ್ಲಾ ಟೈಮಲ್ಲೂ ಅವ್ರು ಹೇಳಿದ್ದು ಅಮೌಂಟ್ಗೆನೆ ಕೊಡಕ್ ಹೋಗ್ಬೇಡಿ. ಒಂದ್ ಸ್ವಲ್ಪ ಬಾರ್ಗಿನ್ ಮಾಡಿ, ಅಮೌಂಟ್ ಏನಾರ ಕಮ್ಮಿ ಆಯ್ತು ಅಂದಾಗ ಹೋಗಿ ಅವ್ರು ಹೇಳಿದ ಪ್ರೈಸ್ ಅಂತೂ ಹೋಗಕ್ ಹೋಗ್ಬೇಡಿ ಅಷ್ಟೇ. ಇಲ್ಲಿ ಎಲ್ಲರೂ ಫುಲ್ ಖುಷ್ ಎಲ್ಲರೂ. ಅಭಿಷೇಕ್ ನಮ್ ಬೋಟಿಂಗ್ ಅಂತೂ ಹತ್ತೂರು ಎಲ್ಲರೂ ಸುಮ್ಮನೆ ಕೂತವ್ರು. ಇವಾಗ ನೆಕ್ಸ್ಟ್ ಇನ್ ಯಾವ ಪ್ಲೇಸ್ ಹೋಗ್ತೀವಿ ಅಂತ ನೋಡೋಣ. ಇನ್ನೇ ಎಷ್ಟು ದೂರಕ್ಕೆ ಐತೆ ಅಂತ, ಅದೊಂದು ಐಲ್ಯಾಂಡ್ ಐತೆ, ಐಲ್ಯಾಂಡ್ಗೆ ಹೋಗ್ಬೇಕು. ಹೋಗ್ತಾ 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 ಚೆನ್ನಾಗ್ ಅನಿಸ್ತದೆ ಬ್ಯಾಕ್ ವಾಟರ್ಸ್. ಇವ್ರಿಗೆಲ್ಲ ಇದೇನೆ ಮೇನ್ ಥಿಂಗ್ಸ್. ಇವ್ರಿಗೆ ಇದ್ರಿಂದಾನೆ ಅವ್ರಿಗೆ ರೆವಿನ್ಯೂ ಬರೋದು. ಇನ್ನೇನ್ ಮಾಡ್ತಾರ ಪಾಪ, ಟೂರಿಸ್ಟ್ಗಳಿಂದಾನೆ ರೆವಿನ್ಯೂ ಮಾಡ್ಬೇಕು. ಹಂಗಂಬಿಟ್ಟು ಈ ತರ ರೆವಿನ್ಯೂ ಮಾಡಕ್ ಹೋದ್ರಂತೂ ನಾವಂತೂ ದುಡ್ಡನ್ನಂತೂ ಕಳ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ಇದೇ ಅಮೌಂಟ್ಗೆ ಯಾವ್ದೇ ಕಾರಣಕ್ಕೂ ಹೋಗ್ಬೇಡಿ. ಒಂದ್ ಸ್ವಲ್ಪ ಬಾರ್ಗಿನ್ ಮಾಡಿ 2 ಪರ್ಸನ್ಗೆ 2,500 ಕೊಡಕ್ ಹೋಗ್ಬಿಡಿ, ಅದು 1 ಅವರ್ಗೆ. ಒಂದ್ ಸ್ವಲ್ಪ ಬಾರ್ಗಿನ್ ಮಾಡಿದ್ರೆ ಆ 2,000ಕ್ಕೇನೆ 6 ಜನ ಆರಾಮಾಗಿ ಹೋಗ್ಬೋದು. ಅದಕ್ಕೋಸ್ಕರ ಇವಾಗ ನಮ್ನ ಮ್ಯಾಂಗ್ರೋ ಐಲ್ಯಾಂಡ್ ಕರ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಹಿಂಗ್ ನೋಡ್ಬೇಕಾದ್ರೆ ನಿಮಗ್ ಚೆನ್ನಾಗಿದೆ ಅನಿಸ್ತಾ ಇರ್ಬೋದು, ಆದ್ರೆ ನೀರ್ ನೋಡ್ತಾ ಇದ್ರೆ ಓಹೋ ಅನಿಸ್ತಾ ಇದೆ. ಆ ತರ ಗಲೀಜಿದೆ. ಏನ್ ಆಪಲ್ ಇವು? ಆಪಲ್ ಇಲ್ಲೇನಿಗೆ ಬೆಳ್ದವನು, ಆಪಲ್ ಎಲ್ಲ ಕಳ ಅನ್ಬೇಡ. ಏನ್ ಗುರು ಕರ್ಕ ಹೋಯ್ತಾ ಇರೋದು ಜಾಗದಲ್ಲಿ. ಓ ನಮ್ಮ 1 ಅವರ್ದಲ್ಲಿ ನುಗ್ಗಿಸ್ತಾರಲ್ಲ ಅತ್ತಾಗಿತ್ತಾಗೂ ಇಲ್ಲಿ ಅದಕ್ಕಿಂತ ಡಬಲ್. ನಾವಿನ್ನ ಒಂದ್ ಬೀಚ್ ಹತ್ರಕ್ ಹೋಗ್ಬೇಕು, ಇನ್ನ ಬೀಚ್ ಹತ್ರಕ್ ಹೋಗಿಲ್ಲ. ಹೋಗ್ತೀವಿ ಬೀಚ್ ಹತ್ರಕ್ಕೆ. ಆದ್ರೆ ಹೋಗ್ತಾ ಹೋಗ್ತಾ ಅಲ್ಲಿ ಸ್ಟ್ರೈಟ್ ಏನೋ ಒಂಥರ ಕಾಣಿಸ್ತಾ ಇದೆ. ಅದು ಬೀಚ ಏನು ಅದಂತ ಗೊತ್ತಿಲ್ಲ, ನೋಡೋಣ. ಆದ್ರೆ ನಮ್ಗೆ ಇದನ್ನೆಲ್ಲ ನೋಡಿದಾಗ ಏನು ಎಕ್ಸೈಟ್ ಅಂತ ಅನಿಸ್ಲೇ ಇಲ್ಲ. ಇಂತೂ ಐಲ್ಯಾಂಡ್ ಬಂದ್ಬಿಟ್ಟು ಅವತ್ತಾಗೆ ಇದೇ ಐಲ್ಯಾಂಡ್ ಅಂತೆ. ಇವಾಗ ಇಲ್ಲಿಂದ ನಾವು ಇಳ್ಕೊಂಡು ಅಲ್ಲೊಂದ್ ಸ್ವಲ್ಪ ಗಂಟೆ ಆಟ ಆಡ್ಕೊಂಡು ತಿರ್ಗಾ ರಿಟರ್ನ್ ಹೋಗೋದೇ. ಇವಾಗ ಆಟಾಡೋ ಸೀನ್ ಎಲ್ಲ ನಮ್ದು ಏನಕ್ಕಂದ್ರೆ ನಮ್ದಿನ್ನ ಪ್ಲಾನ್ಗಳು ತುಂಬಾ ಇದೆ, ಅದನ್ನ ಎಕ್ಸಿಕ್ಯೂಟ್ ಮಾಡಕ್ ಹೋಗ್ಬೇಕು. ಎಲ್ಲ ಒಂದೊಂದು ವಿಲ್ಲಾ ತರ ಒಂದೊಂದು ಇದನ್ನ ರೆಡಿ ಮಾಡಿ ಇಟ್ಕೊಬಿಟ್ಟವ್ರ ಬೋಟ್ಗಳನ್ನ. ಇದೆ ಆ ಕಡೆ ಸಮುದ್ರ, ಈ ಕಡೆ ನೀರು, ಎರಡು ಮಿಕ್ಸ್. ಇದು ಗೋಲ್ಡನ್ ಸ್ಯಾಂಡ್ ಬೀಚ್ ಅಂತ. ಇದು ಗೋಲ್ಡನ್ ಸ್ಯಾಂಡ್, ಇದು ಗೋಲ್ಡನ್ ಸ್ಯಾಂಡ್ ಬೀಚ್. ಆ ಕಡೆ ಸ್ವೀಟ್ ನೀರು, ಸಮುದ್ರ, ಎರಡು ಸಹ ಅಕ್ಕಪಕ್ಕ ಇರೋಂಥದ್ದು. ನಮ್ಮ ಕುಂದಾಪುರದಲ್ಲಿ ನೋಡ್ತೀವಲ್ಲ ಅದೇ ರೀತಿ. ಆದ್ರೆ ಅಲ್ಲಿ ಈ ಥರ ಹಿಂಗೆ ನಿಂತು, ಆದ್ರೆ ಅಲ್ಲಿ ಮಧ್ಯೆ ರೋಡ್ ಇದೆ. ಈ ಥರ ನಿಂತ್ಕೊಂಡು ಎಂಜಾಯ್ ಮಾಡೋಕ್ಕಂತೂ ಇಲ್ವೇ ಇಲ್ಲ. ಅದ್ರಲ್ಲೂ ಅಲ್ಲದೆ ಇಲ್ಲಿ ನೀರಲ್ಲಂತೂ ಆಟ ಆಡೋಕ್ಕಾಗಲ್ಲ. ಇದಂತೂ ಇಲ್ಲಿ ಪಕ್ಕ. ಏನಕ್ಕಂದ್ರೆ ನೀರು ಯಾವ ರೀತಿ ಫೋರ್ಸಲ್ಲಿ ಬರ್ತಾ ಇದೆ ಅಂದರೆ
ಯಾವನಾದ್ರೂ ಅಲ್ಲಿ ಹೋಗಿ ನಿಂತ್ಕೊಂಡು ಈಜು ಹೊಡಿತೀನಿ ಅಂತ ಹೋದ್ರೆ ಅವನು ಬರೋದಂತೂ ಅಸಾಧ್ಯ. ಆ ಥರ ಅಲೆಗಳು ಇಲ್ಲಿ ಫ್ರಂಟಲ್ಲೇ ಹಾಕ್ಬಿಟ್ಟವ್ರೆ. ಇಲ್ಲಿ ಎಲ್ಲಿವರೆಗಂಟ ಹೋಗ್ಬೇಕು ಅಲ್ಲಿ ಗಂಟ ಅಷ್ಟೇ. ಅದು ಮುಂದಕ್ಕೆ ಹೋಯ್ತಾರೆ ಅಂದರೆ ಅವ್ರನ್ನ ಮತ್ಬಿಡ್ಬೇಕು ಅಲ್ಲೇ ಅಷ್ಟೇ. ಆ ಥರ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಇದೆ ಅಂತ. ನೋಡಿ, ನಮ್ಮ ಅಳಪೆ, ಉಡುಪಿ ನಮ್ಮ ಮುರುಡೇಶ್ವರ ಮತ್ತು ಉಡುಪಿಲಿ ಆಟ ಆಡೋವಂಥ ಅಷ್ಟು ಇದಾಗಿಲ್ಲ ಜಾಗ. ಇದು ಫುಲ್ಲು ಸ್ಲೋಪ್ ಇದೆ. ಹೋಗ್ತಾ 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 ಡೀಪ್ ಒಳಗಿರುತ್ತೆ, ಅದಕ್ಕೋಸ್ಕರ ಆಡಕ್ ಬಿಡಲ್ಲ. ಮುರುಡೇಶ್ವರದಲ್ಲಾದ್ರೆ ಮರಳು ಹಾಕಿ ಒಂದು ಸ್ವಲ್ಪ ನೀಟಾಗಿ ಆಟ ಆಡೋ ಥರನಾರೇ ಇರ್ತದೆ. ಇಲ್ಲಿ ಪೂರ್ತಿ ಇಳಿದಿಟ್ಟೆ ಡೀಪ್ ಇರುತ್ತೆ, ಅದಕ್ಕೋಸ್ಕರ ಇಲ್ಲಿ ಆಟ ಆಡಕ್ ಬಿಟ್ಟರೆ. ನೋಡಿ ಇಲ್ಲಿ ಅಲೆಗಳು ಹೆಂಗ್ ಬರ್ತವೆ ಅಂತ. ನಿಮ್ಗೆ ಅಲೆಗಳು ಯಾವ ತರ ಬರ್ತವೆ ಅಂತ ನಿಮಗೆ ವಿಡಿಯೋದಲ್ಲಿ ಅಷ್ಟು ಹೆಂಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ನೋಡ್ತಾ ಇದ್ರೆ ಅಲೆಗಳು ಬರ್ತಾರ ಫೋರ್ಸ್ ಅಂತೂ ಅನ್ಬಿಲೀವಬಲ್. ಆ ತರ ಅಲೆಗಳು ಬರ್ತಾ ಇರೋದು. ಇನ್ನಾದ್ರೂ ಈ ಟೈಮಲ್ಲಿ ಚಂಡಮಾರುತ ಇರುತ್ತ, ಇನ್ನ ಅಲೆಗಳು ಬಿಗ್ ಅಲೆಗಳು ಬಂದು ಹಿಂಗ್ ಅಪ್ಪಳಿಸಿದ್ರೆ ನಾವ್ ಎಲ್ಲಿರ್ತೀವೋ ಅದಂತೂ ಕಾಣೆ ಫ್ರಂಟ್ ಅಲ್ಲೇ ಹಾಕ್ಬಿಟ್ಟಿರ್ತಾರೆ. ಪೂರ್ತಿ ಹಗ್ಗನೆಲ್ಲ ಹಾಕಿ ಅಲ್ಲಿ ಗಂಟನೇ ಇಟ್ಬಿಟ್ಟಾರೆ. ಇದ್ರಿಂದ ಇನ್ನು ಮುಂದೆ ಹೋಗಂಗಿಲ್ಲ. ಏನಕ್ಕಂದ್ರೆ ಹೋದ್ರೆ ಒಳಕ್ಕೆ, ಹೋಯ್ತಾ ಇರೋದೇ ಒಳಕ್ಕೆ, ಬರೋದಂತೂ ಬರೋದಿಲ್ಲ. ಹೋಗೋರು ಹೋಯ್ತಾರೆ. ನೋಡಲ್ಲಿ ಹೆಂಗ್ ಬತ್ತೈತೆ ನೀರಿನ ರಭಸ, ಅಲೆಗಳು ಹೆಂಗ್ ಬತ್ತೈತೆ ನೋಡು. ಅಲೆಗಳು ಇಲ್ಲಿವರೆಗೂ ಬರ್ತದೆ. ಇಲ್ಲಿ ಅಲೆಗಳು ಇಲ್ಲಿ ಗಂಟ ಬತ್ತೈತಲ್ಲೋ. ಇನ್ನಾದ್ರೂ ಇನ್ನ ಜಾಸ್ತಿ ಆಯ್ತು ಅಂದ್ರೆ ಚಿತಲ್ ಪತಲು. ಅಯ್ಯೋ, ಇಲ್ಲಿ ಏಡಿ, ಒಂದ್ ಏಡಿ ಬಂದ್ಬಿಟ್ಟದೆ ಇಲ್ಲಿ ಸ್ಪೆಷಲ್ ಆಗಿ. ಇಲ್ಲಿ ಹಿಡಿದು ಬಿಡ್ಬೋದು ಬೇಕಾರೆ. ಒಂದು ಕಟ್ ಮಾಡ್ಬಿಟ್ಟಾರ ಆ ಕಡೆದು. ಹೆಂಗ್ ಹೋದೈತ್ ನೋಡಿ. ಏಯ್ 5 ನಿಮಿಷ ಟೈಮಿಂಗ್ಸ್ ಕೊಟ್ಟಿದ್ದ. ಏನೋ ಮುಗಿಯೋಷ್ಟದ ಅವಲೇ ಹುಡಿಕ ಓಡ್ ಬಂದ್ಬಿಟ್ಟಂಗ್ ಕೊಡು ನಮ್ ಬೋಟ್ ಡ್ರೈವರು. ಹಂಗೆ ನಾವು ಇನ್ನೂ ಗ್ರೂಪ್ ಫೋಟೋನೇ ತಗೊಂಡಿಲ್ಲ, ಹುಡಿಕ ಪಡಿಕೊಂಡು ಓಡ್ ಬಂದ್ಬಿಟ್ಟವ ತೆಗಿ. ಅಯ್ಯಪ್ಪ, ನನ್ನ ಪಂಚೆ ಅಂತ ಕೇಳಂಗೇ ಇಲ್ಲ. ತೆಗಿತಾಗ ಇದಾಯ್ತೈತೆ ಒಟ್ಟಿನಲ್ಲಿ. ಬೇಗ ಹೋಗ್ಬೇಕು. ಏನಕ್ಕಂದ್ರೆ ಅವ್ರು ಹೇಳಿದ ಅಮೌಂಟ್ಗೆ ನಾವು ಕೊಡ್ಲಿಲ್ವಲ್ಲ, ಅದಕ್ಕೋಸ್ಕರ ಅವರು 5 ನಿಮಿಷ ಕೊಟ್ಟಿದ್ದೆ ನಮ್ಗೆ ಇಲ್ಲಿ ಇರೋಕ್ಕೆ. ಏನಾದರೂ ಅವ್ರು ಹೇಳಿದ ಪ್ರೈಸ್ಗೆ ನಾವು ಕೊಟ್ಟಿದ್ರೆ ಇನ್ನೂ ಅರ್ಧ ಗಂಟೆ ಇಲ್ಲೇ ಇರ್ಬೋದಿತ್ತು. ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು ಬೇರೆ ಪ್ಲೇಸ್ಗೆ ಹೋಗ್ಬೇಕು, ಅದನ್ನೂ ಸಹ ಕವರ್ ಮಾಡಬೇಕು. ಅದಕ್ಕೋಸ್ಕರ ನಾವು ಬೇಗ ಇಲ್ಲಿಂದ ಹೊರಡೋಣ. ಇನ್ನೊಂದು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು, ಅದು 4:15 ಓಪನ್ ಆಗೋದು. ಇವಾಗ ಅಲ್ಲೋಗಿ ಸಿಗೋಣ. ಬನ್ನಿ, ಇವಾಗ ಎಂಜಾಯ್ ಮಾಡ್ಕೊಂಡು ಹೋಗೋಣ ಈ ರೈಡ್ನ. ಇವಾಗ ಎಲ್ಲರೂ ಬೋಟ್ನ ಹತ್ತುತ್ತಾ ಇವಾಗ ಹೊರಡೋದು. ಇವಾಗ ಅಂತೂ ಇಂತೂ ಹತ್ತಾಯ್ತು, ಒಳಗೆ ಬಂದು ಕೂತಾಯ್ತು. ಇಲ್ಲಿಂದ ಹೊರಡೋದು ಇನ್ನೂ ಶುರು ಆಯಿತು. ನೋಡಿ, ನಮ್ಮ ಡ್ರೈವರ್ ಅಣ್ಣ ಹುಡುಕ ಬಂದು ನಮ್ಮನ್ನ ಹತ್ತಿಸ್ಕೊಂಡು ಕರ್ಕೊಂಡು ಹೋಯ್ತವನ. ನಮ್ಮ ಡ್ರೈವರ್ ಅಣ್ಣ ಟೈಮಿಂಗ್ಸ್ ಅಂದ್ರೆ ಟೈಮಿಂಗ್ಸು. ಈ ನದಿ ಮತ್ತೆ ಸಮುದ್ರದ ಸಂಗಮ ಪ್ಲೇಸ್ ಇದು. ನಮ್ಗೆ ಶರಾವತಿ ನದಿ ಹೇಗೆ ಅಲ್ಲಿ ಅರಬ್ಬಿ ಸಮುದ್ರಕ್ಕೆ ಹೋಗಿ ಜಾಯಿನ್ ಆಗತ್ತೆ ನಾವು ನೋಡ್ತೀವ ಅಲ್ಲಿ ಹೊನ್ನಾವರದಲ್ಲಿ, ಅದೇ ರೀತಿ ಇಲ್ಲೂ ಅಷ್ಟೇ ಹೋಗಿ ಜಾಯಿನ್ ಆಗೋದನ್ನ ಇಲ್ಲೂ ನೋಡ್ಬೋದು. ಇನ್ನ ಮುಂದೆ ಗಂಟೆ ಕರ್ಕೊಂಡು ಹೋಗಿ ಮತ್ತೆ ರಿವರ್ಸ್ ಕರ್ಕೊಂಡು ನಮ್ನ ಅದೇ ಜಾಗಕ್ಕೆ ಬಿಡ್ತಾರೆ. ಅಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಹತ್ರ ಬಂದಾಗ ಅಷ್ಟೇನಿರ್ಲಿಲ್ಲ. ಅಲ್ಲಿ ಇಲ್ಲಿ ಬತ್ತಾ ವ್ಯೂ ಮಾತ್ರ ಚೆನ್ನಾಗೈತೆ. ಏನಕ್ಕಂದ್ರೆ ಸಮುದ್ರದ ಪಕ್ಕದಲ್ಲೇ ಇರತ್ತಲ್ವಾ, ಅದಕ್ಕೋಸ್ಕರ. ಅಲ್ಲಿ ನಿಮ್ಗೆ ಅಷ್ಟು ದೂರದಲ್ಲಿ ಕಾಣಿಸ್ತಾ ಇರೋದು ಎಲಿಫೆಂಟ್ ರಾಕ್ ಅಂತ. ಅದನ್ನ ಏನಕ್ಕಂತ ಕರೀತಾರೋ ಅದಂತೂ ಗೊತ್ತಿಲ್ಲ. ಅದನ್ನ ಒಂದ್ ಸ್ವಲ್ಪ ತಿಳ್ಕೊಂಡು ಆಮೇಲೆ ಹೇಳ್ತೀನಿ. ಯಾರಿಗಾರ ಗೊತ್ತಿರೋರು ಬೇಕಾದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇವೆಲ್ಲ ವಾಟರ್ ವಿಲ್ಲಗಳು. ಈ ಕಡೆ ಬೇಕಾದ್ರೆ ಇಲ್ಲಿ ಬೇಕಾದ್ರೆ ಆಟ ಆಡ್ಬೋದು. ಅಂದ್ರೆ ಆ ದಡದಲ್ಲಿ ಹೋದ್ರೆ ಅಲ್ಲಿ ಆಟ ಆಡ್ತಾವ್ರು ನೋಡಿ ಸುಮಾರು ಜನ. ಆ ಜಾಗದಲ್ಲಿ ಬೇಕಾದ್ರೆ ಹೋಗಿ ಆಟ ಆಡ್ಬೋದು ಒಂದ್ ಸ್ವಲ್ಪ. ಇವೆಲ್ಲ ವಿಲ್ಲಗಳು ನೋಡ್ರಪ್ಪ. ಯಾರು ರೀಸೆಂಟ್ ಆಗಿ ಮದ್ವೆ ಆಗಿರೋರು ಬಂದು
ಹನಿಮೂನ್ ಪ್ಲೇಸು ಚೆನ್ನಾಗಿದೆ, ಬನ್ನಿ. ಏ ವೆರಿ ಸ್ಮಾರ್ಟ್. ಬರೀ ಇಂಥದೆಯಾ? ಇಲ್ಲಿ ಜೀಸಸ್ ಇರೋಂತ ಜಾಗಕ್ಕೆ ಬಂದಿದ್ದೀವಿ. ಇದಂತೂ ಇದನ್ನ ಏನಕ್ಕೆ ಇಲ್ಲಿ ಸ್ಟ್ಯಾಚು ಕಟ್ಟಿರೋ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಇಲ್ಲಿ ಇರೋಂತ ಜನರುಗಳು ಎಲ್ಲ ಸ್ವಲ್ಪ ಕ್ರಿಶ್ಚಿಯನ್ ಆಗಿರೋ ಕಾರಣ ಇದನ್ನ ಜಾಸ್ತಿ ನೋಡ್ಬೋದು ನಾವು ಈ ಜಾಗಗಳಲ್ಲಿ ಅಷ್ಟೇ. ಅದು ಪ್ಲಸ್ ಮಾರ್ಕ್ ಕಾಣಿಸ್ತಾ ಇರೋದು ತಮಿಳ್ನಾಡು ಕೇರಳ ಬಾರ್ಡರ್, ಅದು ಆ ತರ ಡಿಟೆಕ್ಟ್ ಮಾಡ್ತಾ ಇರೋದು. ಆ ಕಡೆಯಿಂದ ಈ ಕಡೆ ಹೋಗಂಗಿಲ್ಲ, ಈ ಕಡೆಯಿಂದ ಆ ಕಡೆ ಹೋಗಂಗಿಲ್ಲ, ಆ ತರ. ನಾವ್ ಬಂದ್ರೆ ಟ್ಯಾಕ್ಸ್ ಕಟ್ಟಿ ಇದ್ ಮಾಡ್ತಾ ಇರೋದೆ. ನೀಟಾಗಿ ಹೆಂಗಿದೆ ನೋಡಿ ವೆದರ್. ಅಭಿಷೇಕ್ ನೀರಂತೂ ಎರ್ಚಕ್ ಹೋಗ್ಬೇಡ ಅಭಿಷೇಕ್. ಅದೇ ಮೇಲೆ ಇವಾಗ ನಾನು ಶಿಕ್ಷಣ ನೀರ್ಗೆಲ್ಲ ಅಜ್ಜಲ್ಲ ಅಭಿಷೇಕ್. ಇವಾಗ ಒಂದ್ ಸ್ವಲ್ಪ ನಿಮ್ಗೆ ವಾಯ್ಸ್ ಅಲ್ಲಿ ಡಿಸ್ಟರ್ಬೆನ್ಸ್ ಬರ್ಬೋದು, ಏನಕ್ಕಂದ್ರೆ ಮೈಕ್ ಇವಾಗ ವರ್ಕ್ ಆಗೋದಿಲ್ಲ. ಫೋನ್ ಒಂದ್ ಸ್ವಲ್ಪ ಚೇಂಜ್ ಮಾಡಿರೋದ್ರಿಂದ ಅದಕ್ಕೆ ಪ್ಲಗ್ ಇನ್ ಇಲ್ಲ, ಅದಕ್ಕೋಸ್ಕರ ಅದನ್ನ ಕನೆಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಇವಾಗ ಇದು ಮಾಡ್ತಾ ಇರೋದು. ಚೆನ್ನಾಗೈತೆ ಆದ್ರೂ ವ್ಯೂ. ಈ ವೆದರ್ನ ಇದ್ರ ವ್ಯೂನ ನೋಡ್ತಾ ಇದ್ರೆ ನಿಮ್ಗೆ ಯಾವ ಸಾಂಗ್ ನೆನ್ಪು ಬರುತ್ತೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಹಂಗೆ ನೋಡ್ತಾ ಇರೋದು. ಬಾನಿನ ಹನಿಯು ಧರೆಯಿಂದ ಪುಟಿದು ಕಾರಂಜಿ ಭುವಿ ಸೇರಿದೆ. ಸೋತ ಹೃದಯ ನಾ ಕಂಡ ಕನಸು ನಿಜವೆಂದು ನಗೆ ಬೀರಿದೆ. ಬಯಕೆ ಮರೆವೆ ಹೃದಯ ತಡಿವೆ. ಇದು ಕಹಿಯೋ ಸಿಹಿಯೋ ಕಣ್ಹನಿಯೋ ಅರಿವೋ, ಇದು ನನ್ನ ಹಸಿರು ಕವನ. ತಲೆ ಅಂದ್ರೆ ತಲೆ ಏನೇ ಫುಲ್ಲು ರಶ್ ಅಂದ್ಬಿಟ್ಟು ಅಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿ ಕೆಳಗಡೆ ಆಜಿಮಲ್ಲ ಟೆಂಪಲ್ಗೆ ಅಂತ ಇಳಿಸ್ಬಿಟ್ರು. ಆತಗೆ ಆಜಿಮಲ್ಲ ಟೆಂಪಲ್ 4 ಗಂಟೆ ಅಷ್ಟು ಓಪನ್ ಆಗಿರೋದು. ಆಲ್ರೆಡಿ 5 ಗಂಟೆ ಓಪನ್ ಆಗೈತೆ. ನಾವಿವಾಗ ಬೇಗ ಹೋಗ್ಬೇಕು. ಫುಲ್ಲು ಡೌನು. ಅಯ್ಯೋ ಸಮುದ್ರ ಕಣೋ. ಆಜಿಮಲ್ಲ ಟೆಂಪಲ್ನ ಇಳಿತಾ ಇದ್ದೀವಿ. ಅಯ್ಯಪ್ಪ ಫುಲ್ಲು ಡೌನು, ಸ್ಟೀಪ್ ಇದೆ, ಫುಲ್ಲು ಕೆಳಗಡೆ ನಿಂತು ಇದೆ. ಈ ಟೆಂಪಲ್ ಅಂತೂ ಅದ್ಭುತ ಆಗೈತೆ. ಹಿಂದ್ಗಡೆ ಪೂರ್ತಿ ಬ್ಯಾಕ್ ವಾಟರ್. ಆಗೋದು ಇಲ್ಲೂ ಹೋಗಿ ಬೀಳ್ತಾ ಇರಲಿಲ್ಲ ಬಿಡು. ಏನಕ್ಕಂದ್ರೆ ಹೇಳು, ಇಳಿಸ್ತಕಲ್ಲ ಕಡೀತದು. ರಿವರ್ಸ್ ಗೇರ್ ಹಾಕೊಂಡು ಏನ್ ಮಾಡ್ದಾನು? ರಿವರ್ಸ್ ಗೇರ್ ಹಾಕೊಂಡು ಹೊಡಿಸ್ತಾವ ಹಿಂದಕ್ಕೆ. ಇನ್ನೇನ್ ಮಾಡ್ದಾನಪ್ಪ? ಸೈಡ್ ಬಂದ್ಬಿಡಿ, ಅದಕ್ಕೆ ಗುದ್ದಿದ ಅಂತ ಗ್ಯಾರಂಟಿ. ಅಭಿಷೇಕ್ ಇಲ್ಲಾಂದ್ರೆ ನೀನೇ ಹೋಗಿ ಇಳಿಸು, ಏನು ಮಾಡೋಕ್ಕಾಗಲ್ಲ. ಅಯ್ಯೋ ಅವನು ಗಾಡಿ ರಿವರ್ಸ್ ತೆಗಿಯಕ್ಕೆ ಬರ್ತಾ ಇರ್ತಾನೆ ಬಿಡು. ಅಯ್ಯೋ ರಿವರ್ಸ್ ತೆಗಿ ಅಂದ್ರೆ ಗಾಡಿನ ಮುಂದಕ್ಕೆ ಮೂವ್ ಮಾಡೋಕ್ಕೆ ಅವನು ರಿವರ್ಸ್ ಹಾಕೊಂಡೆ ಮುಂದಕ್ಕೆ ಮೂವ್ ಮಾಡ್ತಾವನೆ. ಗಾಡಿ ಹೋಗಿ ಹಿಂದಕ್ಕೆ ಹೋಗಿ ಸಿಗಾಕತ್ತು. ಇವಾಗ ನಮ್ಗೆ ಅದು ಬೇಡ. ಇವಾಗ ನಾವು ಬಂದಿರೋದು ಆಜಿಮುಲ್ಲಾ ಟೆಂಪಲ್ಗೆ. ಬನ್ನಿ ಇವಾಗ ಆಜಿಮುಲ್ಲಾ ಟೆಂಪಲ್ನ ಬೇಗ ನೋಡ್ಕೊಂಡು ಇವಾಗ ನಾವು ಬೇಗ ಮೈನ್ ಟೆಂಪಲ್ಗೆ ಹೋಗ್ಬೇಕು. ಅದಕ್ಕೋಸ್ಕರ ತಿರ್ಗಾ ನಾವು ಮಧ್ಯಾಹ್ನ ಬಿಸಿಲಿತ್ತು ಅಂದ್ಬಿಟ್ಟು ಪದ್ಮನಾಭ ಸ್ವಾಮಿ ಟೆಂಪಲಲ್ಲಿ ಅಷ್ಟೊಂದು ಫೋಟೋಗಳನ್ನ ತಗೊಂಡಿಲ್ಲ. ಅದಕ್ಕೋಸ್ಕರ ನಾವು ಬೇಗ ಇಲ್ಲಿ ಫೋಟೋಗಳನ್ನ ತಗೊಂಡು ಇಲ್ಲಿಂದ ಹೊರಡ್ಬೇಕು ಬೇಗ ನೋಡ್ಕೊಂಡಿದ್ನ. ಇದೇ ಆಜಿಮುಲ್ಲಾ ಟೆಂಪಲ್ ಮೇನ್ ಎಂಟ್ರಿ.
ಫಾರಿನ್ ಪ್ಲೇಯರ್ಗಳು ಬಂದ್ಬಿಟ್ಟರು ಗುರು. ದಿಸ್ ಇಸ್ ಆಜಿಮುಲ್ಲಾ ಟೆಂಪಲ್. ನಿಮ್ಗೆ ಏನು ಕಾಣಿಸುತ್ತೆ ಅಂದ್ರೆ ಇವಾಗ ತಿರ್ಗಾ ಇಲ್ಲಿಂದ ಹೋಗ್ಬೇಕು. ಇಲ್ಲಿಗೆ ಎಂಟ್ರಿ ಫೀಸ್ ಐತೆ ಅಂತ ಗೊತ್ತಿಲ್ಲ, ಕೇಳಿ ನೋಡೋದು ಎಂಟ್ರಿ ಫೀಸ್ನ. ಇಲ್ಲಿಂದ ಒಳಗೆ ಹೋಗ್ಬೇಕು. ಇಲ್ಲಿ ಎಂಟ್ರಿ ಫೀಸ್, ಎಂಟ್ರಿ ಟಿಕೆಟ್ ಇದೆಯಾ ನಾವು ಕೇಳಿ ನೋಡೋಣ. ಒಳಗೆ ಕೇಳಿ ನೋಡ್ಬೇಕಲ್ಲ ಯಾರನ್ನಾರ, ಕೇಳಿ ನೋಡಿ ಎಂಟ್ರಿ ಫೀಸ್ ಐತಂತ. ನಡ್ರಿ ಮುಂದೆಲ್ಲ ಇದ್ರೆ ಹೇಳ್ತಾರೆ. ಅಲ್ಲಿ ಎಂಟ್ರಿದು ಆಯ್ತಾ ಅಲ್ಲಿ ಕೇಳ್ತಾ ಇದ್ದಾರಾ? ಇದೇ ಮೇಯ್ನು ಆಜಿಮುಲ್ಲಾ ಟೆಂಪಲ್. ಆ ಕಡೆಯಿಂದ ಹೋಗ್ಬಿಟ್ಟಿದ್ದೋ ಇಲ್ಲ, ಈ ಕಡೆಯಿಂದ ಬಂದಿದ್ದೀವಿ ಇವಾಗ. ಮೇಯ್ನ್ ಕಡೆಯಿಂದ ಆ ಕಡೆ ಏರಿಯಾದಲ್ಲಿ ನಾಟ್ ಫಾಲೋ ವಿಡಿಯೋ ಅಲೌಡ್ ಇರಲಿಲ್ಲ. ಇಲ್ಲಿ ವಿಡಿಯೋ ಅಲೌಡ್ ಇದೆ. ಬೆಳಕಿಗೆ ಶಿವ ಸರಿಯಾಗಿ ಕಾಣಿಸ್ತಾ ಇಲ್ಲ, ಅದಂತೂ ಹೇಳಬಲ್ಲೆ. ಇವಾಗ ಕರೆಕ್ಟಾಗಿ ಕಾಣಿಸ್ತಾ. ಆಜಿಮುಲ್ಲಾ ಟೆಂಪಲ್ ಹಿಂದ್ಗಡೆ ಅಂತೂ ಫುಲ್ ಬೀಚು. ಟೆಂಪಲ್ ಅಂತೂ ಐತಿ, ಹೊಡಿತಾ ಐತೆ ಬಿಸಿಲು ಹಂಗೆ ಹಿಂದ್ಗಡೆಯಿಂದ. ಅದಕ್ಕೆ ಸೈಡ್ ಆ್ಯಂಗಲಿಂದ ನಾನು ತೋರಿಸ್ತೀನಿ ಹೆಂಗೆ ಬರ್ತೈತೆ ಅಂತ. ನಿಮ್ಮ ಫ್ರೆಂಡ್ ಹೋಯ್ತಾ ಯಾವ ಥರ ಕಾಣಿಸ್ತದೆ ಅಂತ ಗೊತ್ತಿಲ್ಲ. ನಲ್ಲಿ ಅಂತ ಚೆನ್ನಾಗಿ ನೋಡಿ ಕಾಣಿಸ್ತು. ಹಿಂದೆ ಸಮುದ್ರ ಪೂರ್ತಿ, ಇಲ್ಲಿ ಟೆಂಪಲ್ ಶಿವಂದು. ಪಗಲಿ ನೋ ಎಂಟ್ರಿ. ಇಲ್ಲಿ ನೋಡಿ, ಇಲ್ಲಿ ನಾವಿವಾಗ ಇರೋದು ಅನಂತ ಸ್ವಾಮಿ ಪದ್ಮನಾಭ ಸ್ವಾಮಿ ಟೆಂಪಲ್ನ ಮುಂದ್ಗಡೆ. ಆಗಿನ ಕಾಲದ ಶ್ರೀಮಂತ ದೇವಸ್ಥಾನ ಇದು. ಆಗಿನ ಕಾಲದಲ್ಲಿ ಎಷ್ಟು ಶ್ರೀಮಂತವಾಗಿತ್ತು ಅಂದರೆ ಅದನ್ನ ಹೇಳಕ್ಕೂ ಅಸಾಧ್ಯ. ಹಾಗೆ ನಾವಿವಾಗ ಇರೋದು ಈ ಅನಂತನಾಭ ಸ್ವಾಮಿ ಟೆಂಪಲ್ನ ಮುಂದ್ಗಡೆ. ಈ ಅನಂತ ಸ್ವಾಮಿ ಪದ್ಮನಾಭ ಟೆಂಪಲ್ನಲ್ಲಿ 6 ರಹಸ್ಯ ಕೊಠಡಿಗಳು ಇವೆ. ಅದರಲ್ಲಿ 5 ಕೊಠಡಿಗಳನ್ನ ಮಾತ್ರ ಇಲ್ಲಿ ತೆರೆದಿರೋದು. ಇನ್ನು 1 ಕೊಠಡಿ ಮಾತ್ರ ತೆರೆದಿಲ್ಲ. 5 ಸೀಕ್ರೆಟ್ ಡೋರ್ಸ್ಗಳನ್ನ ಓಪನ್ ಆಗಿದ್ದು 2011 ಸುಪ್ರೀಂ ಕೋರ್ಟ್ನ ಮೇರೆಗೆ ಇಲ್ಲಿನ ಖಜಾನೆಗಳನ್ನ ಓಪನ್ ಮಾಡಿದ್ದು. ಹಾಗೆ ಇವಾಗ ಒಂದೇ ಒಂದು ಬಿ ಅನ್ನೋ ಒಂದು ಡೋರ್ನ ಇನ್ನೂ ಓಪನ್ ಮಾಡಿಲ್ಲ. ಅದನ್ನ ತಾತ್ಕಾಲಿಕವಾಗಿ ಅಲ್ಲಿ ಹೋಗೋಂಥ ಇದು ಇಲ್ಲ, ಅದನ್ನ ಒಂದು ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ. ಅದ್ರ ಬಗ್ಗೆ ಅಷ್ಟೊಂದು ನನಗೆ ಕ್ಲಾರಿಟಿ ಗೊತ್ತಿಲ್ಲ. ಆದರೆ ಅದರಲ್ಲಿ ಹೇಳಿರೋ ಪ್ರಕಾರ, ನಾನು ನೋಡಿರೋ ಪ್ರಕಾರ 12,000 ಕೋಟಿ ಆ ಕೋಣೆಯಲ್ಲಿ ಇದೆ ಅಂತ ರಿಪೋರ್ಟ್ಸ್ಗಳನ್ನ ಪ್ರಕಾರ, ನಾನು ವಿಕಿಪೀಡಿಯಾದಲ್ಲಿ ನೋಡಿರೋ ಪ್ರಕಾರ 12,000 ಕೋಟಿ ಇದೆ ಅಂತ ನಾನು ನೋಡಿದ್ದು. ಆದರೆ ಅಷ್ಟೊಂದು ಇದೆಯೋ ಇಲ್ವೋ ಅಂತ ನನಗಂತೂ ಗೊತ್ತಿಲ್ಲ. ಆದರೆ ಈ ಅನಂತ ಸ್ವಾಮಿ ಪದ್ಮನಾಭ ಟೆಂಪಲ್ಲು ವೆರಿ ರಿಚೆಸ್ಟ್ ಟೆಂಪಲ್ಲು. ಇದು ನಮ್ಮ ಪ್ರಕಾರ ವರ್ಲ್ಡಲ್ಲಿ, ನಮ್ಮ ದೇಶದಲ್ಲಿ ಸುಮಾರು ಹೈಯೆಸ್ಟ್ ಟೆಂಪಲ್ಗಳಿದೆ. ಅಂದರೆ ಹೇಳ್ಬೇಕಂದ್ರೆ ಇದೇ ಥರ ಟೆಂಪಲ್ಗಳು ಸುಮಾರಿದೆ. ವೈಷ್ಣವಿ ದೇವಿ ಟೆಂಪಲ್ ಸಹ ಇದೇ ರೀತಿ ರಿಚೆಸ್ಟ್ ಟೆಂಪಲ್ಲು. ಅದೇ ರೀತಿ ಇದು ಸಹ ಒಂದು ಈ ಅನಂತನಾಭ ಸ್ವಾಮಿ ಟೆಂಪಲ್ಲು.